ಹಲೋ, ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್. ನಿನ್ ತಂಗಿ ಹೆಣ ನೋಡ್ದೆ, ಭಾಸ್ಕರನ್ ಬಿಡುಗಡೆನೂ ನೋಡ್ದೆ. ಈಗಲಾದ್ರೂ ನಮ್ ಶಕ್ತಿ ಏನು ಅಂತ ನಿನಗೆ ಅರ್ಥ ಆಗಿರ್ಬೇಕು. ನಿಜವಾಗ್ಲೂ ನಿನಗೆ ವಿವೇಕ ಇದ್ರೆ ನಮ್ಮನ್ನ ಬೇಟೆ ಆಡೋದನ್ನ ಬಿಟ್ಟು ಬೇರೆಯವ್ರಿಗೆ ವರ್ಗ ಮಾಡಿಸ್ಕೊ. ಇಲ್ದೆ ಹೋದ್ರೆ ನಿನ್ ತಂದೆ ತಾಯಿ ಹೆಣ ನೋಡ್ಬೇಕಾಗುತ್ತೆ. ಮೈಂಡ್ ಇಟ್. ಹಲೋ ಹಲೋ, ಯು ಬಾಸ್ಟರ್ಡ್. ಪಾಪಿ ಮತ್ತೆ ಫೋನ್ ಮಾಡಿದ್ದ. ಏನಂತೆ? ನೀ ತಕ್ಷಣ ವರ್ಗ ಮಾಡಿಸ್ಕೊಂಡು ಹೋಗದೆ ಇದ್ರೆ ನಿಮ್ಮ ತಂದೆ ತಾಯಿ ಹಣಗಳನ್ನು ನೋಡಬೇಕಾಗತ್ತೆ ಅಂತ ಹೆದರಿಸ್ದ. ನೀನೇನ್ ಹೇಳ್ದೆ? ಅಪ್ಪ, ದಯವಿಟ್ಟು ಅಮ್ಮನ್ ಕರ್ಕೊಂಡು ನೀವು ಊರಿಗೆ ಹೊರಟೋಗಿ. ವಿಜಯ್, ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ನಿನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋದಾ? ಇಂಪಾಸಿಬಲ್. ಅಲ್ಲಯ್ಯ, ಅವನಿಲ್ಲೂ ನೀ ಇಂಥ ಬೆದರಿಕೆ ಫೋನ್ಗಳು ಬರ್ತಿದ್ರೆ ನಿನ್ನ ಕಂಡ್ರೆ ಅವ್ನಿಗೆ ಹೆದರಿಕೆ ಅಂತ ಅರ್ಥವಾಗಲ್ಲ. ನೋಡ, ನಾವು ರಣರಂಗಕ್ಕೆ ಇಳಿದಾಗಿದೆ, ಯುದ್ಧ ಪ್ರಾರಂಭ ಮಾಡಾಗಿದೆ. ಇನ್ನು ಅಲ್ಲಿಂದ ಕಾಲ್ ತೆಗೆಯೋದು ಹೇಡಿಗಳ ಲಕ್ಷಣ ಕಣೆ. ಹಲೋ ಮಿಸ್ಟರ್ ವಿಜಯ್ ಕುಮಾರ್, ನಾನು ಸಿನ್ಹಾ ಮಾತಾಡ್ತಾ ಇರೋದು. ಎಸ್ ಸರ್. ಬೆಟ್ಟದ ಕಣಿವೆ ದಾರಿಲಿ ವಿಗ್ರಹಗಳನ್ನ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ನೀವು ತಕ್ಷಣ ಅಲ್ಲಿಗೆ ಹೋಗಿ. ರೈಟ್ ಸರ್. ನೋಡ್ದೇನೆ, ನಿನ್ನ ಮಗ ನಮ್ಮಿಬ್ಬರನ್ನು ಜೈಲಿನಲ್ಲಿ ಹಾಕಿದ್ದಾನೆ. ಯಾಕಂದ್ರೆ ಆ ಕೊಲೆಗಡಕಿನಿಂದ ನಮ್ಮಿಬ್ಬರನ್ನು ಕಾಪಾಡೋಕೆ. ಬಾಬಾ, ರಂಗಣ್ಣವ್ರು ನೀವೇ ತಾನೆ? ಹೌದು. ಸಾಹೇಬ್ರು ಸ್ಮಗ್ಲರ್ಸ್ ಹಿಡಿಯೋಕ್ ಹೋಗಿ ಗುಂಡೇಟ್ ಬಿದ್ದು ಸನ್ಯಾಸಿ ಮರದ ಹತ್ರ ಇದ್ದಾರೆ. ತಮ್ಮನ್ನು ಕರ್ಕೊಂಬರಕ್ ಹೇಳಿದ್ರು. ಏನು ವಿಜಯ್ ಗುಂಡೇಟ್ ಬಿದ್ದೆ? ಹೌದಮ್ಮ. ಅಯ್ಯೋ ದೇವ್ರೆ, ಮಂಗಳಾರತಿ ಕೈದಾರು ಬಿದ್ದಾಗ್ಲೇ ಅನ್ಕೊಂಡೆ ಇವತ್ತೇನ್ ಅನಾಹುತ ಆಗುತ್ತೋ ಅಂತ. ನಡೀರಿ ಹೋಗೋಣ. ನೋಡಿ, ಬೇಗ ನಡೀರಿ. ಅಯ್ಯೋ ದೇವ್ರೆ, ಸಾಹೇಬ್ರು ಸ್ಮಗ್ಲರ್ಸ್ ಹಿಡಿಯೋಕ್ ಹೋಗಿ ಗುಂಡೇಟ್ ಬಿದ್ದು ಸನ್ಯಾಸಿ ಮರದ ಹತ್ರ ಇದ್ದಾರೆ. ಅದಕ್ಕೆ ಅವ್ರ ತಂದೆ ತಾಯಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರಿ ಸರ್. ವಾಟ್? ಏನ್ ಹೇಳ್ತಿದ್ದೀರಾ ನೀವು? ಆ ಬೆಟ್ಟದ ಕಣಿವೆ ದಾರಿಯಲ್ಲಿ ವಿಗ್ರಹಗಳನ್ನ ಸ್ಮಗಲ್ ಮಾಡ್ತಿದ್ದಾರೆ ಅಂತ ನೀವು ಫೋನ್ ಮಾಡಿಲ್ಲ? ಇಲ್ಲ ವಿಜಯ್, ನಾನ್ ಫೋನ್ ಮಾಡಿಲ್ಲ. ಇದನ್ನೆಲ್ಲ ನೋಡಿದ್ರೆ ಆ ಡಕಾಯಿತರುಗಳು ನಿಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಿ ಕೇರ್ಫುಲ್. ಸರ್ ನೀವು? ಏನಯ್ಯ?
ಸನ್ಯಾಸಿ ಮರದ ಹತ್ರ ಸ್ಮಗ್ಲರ್ ನಡೆಯಕ್ ಹೋಗಿ ನಿಮ್ಗೆ ಗುಂಡೇಟ್ ಬಿತ್ತು ಅಂತ ಹೇಳಿದ್ರು. ಯಾರು? ಪೊಲೀಸ್ ಇನ್ಸ್ಪೆಕ್ಟ್ರು ಈಗ ತಾನೇ ನಿಮ್ ತಂದೆ ತಾಯಿಗಳನ್ನ ಜೀಪ್ನಲ್ಲಿ ಕರ್ಕೊಂಡೋದ್ರು. ಅಯ್ಯೋ ಬಿಟ್ಬಿಡಿ ನಮ್ಮನ್ನ, ಬಿಡಿ ಬಿಡಿ. ಏಯ್, ನನ್ನ ಮಗನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಅವರು ತಪ್ಪು ಹೇಳಿದ್ದಾರೆ. ನಿನ್ ಮಗನ ಹತ್ರಕ್ಕಲ್ಲ, ನಿನ್ ಮಗಳ ಹತ್ರ ಕಳಿಸ್ಬೇಕು ಅಂತ ಕರ್ಕೊಂಡ್ ಬಂದಿದ್ದಾರೆ. ಇವು ಕೌಂಟ್ರಲ್ ಯಾರು ನೀನು? ನಾನ ಕಾಡು ಮನುಷ್ಯ. ಹುಲಿ ಆನೆಗಳ ತರ ನಾವಿಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮ್ ಪಾಡಿಗೆ ನಮ್ಮನ್ನು ಬಿಡದೆ ನಮ್ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಅಂತವ್ರನ್ನ ನಾವು ಇಲ್ಲ ಆರಿಸ್ಬಿಡ್ತೀವಿ. ಈಗ ನಿನ್ ಮಗ ನಮ್ ದಾರಿಗೆ ಅಡ್ಡ ಬಂದಿದ್ದಾನೆ. ಅವನನ್ನು ಮುಗಿಸೋದಷ್ಟು ಸುಲಭ ಅಲ್ವೋ? ಅವನು ಸಿಂಹದ ಮರಿ ಕಣೋ, ನನ್ನ ಮಗ. ಮಿಸ್ಟರ್ ರಂಗಣ್ಣ, ನಿನ್ನ ಮಗ ಸಿಂಹದ ಮರಿನೋ ಬೆಕ್ಕಿನ ಮರಿನೋ ಅಂತ ನಾನ್ ತೋರಿಸ್ತೀನಿ. ನೀನ? ಹೌದು, ನಾನೇ. ಏನಪ್ಪ, ಊರಿನಲ್ಲಿ ದೊಡ್ಡ ಮನುಷ್ಯನಾಗಿದ್ಕೊಂಡು ಇಂಥ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾನಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ಅಲ್ಲ? ಇದು ನಿಮ್ ದೃಷ್ಟಿಲಿ ಕೆಟ್ಟ ಕೆಲಸ ಆಗಿರ್ಬೋದು, ಆದ್ರೆ ನಮ್ ದೃಷ್ಟಿಲಿ ಇದು ನಮ್ ಒಳ್ಳೆತನ. ಆ ಒಳ್ಳೆತನ ಇರೋದಂದ್ರೆ ನಮ್ಮವ್ರನ್ನ ಪೊಲೀಸ್ ವೇಷದಲ್ಲಿ ನಿಮ್ಮನೆ ಕಳಿಸಿ ನಿಮ್ಮಲ್ಲಿ ಬರ ಮಾಡ್ಕೊಂಡಿದ್ದು. ಯು ಫೂಲ್, ನೀನ್ ತಿಳ್ಕೊಂಡಿರೋ ನಾನು ಮುಟ್ಟಾಳ ಅಲ್ವೋ? ಐ ಆಮ್ ಎ ರಿಟೈರ್ಡ್ ಪೊಲೀಸ್ ಆಫೀಸರ್. ನೀನ್ ಕಳಿಸಿರೋರು ಪೊಲೀಸ್ನವ್ರು ಅಲ್ಲ ಅಂತ ಗೊತ್ತಿದ್ರು ನಾನ್ ಇಲ್ಲಿಗೆ ಯಾಕೆ ಬಂದೆ ಗೊತ್ತಾ? ನೀವ್ಯಾರು ಅಂತ ತಿಳ್ಕೊಂಡು ನಿಮ್ಮನ್ನ ನಿಶ್ಶೇಷವಾಗಿ ನಿರ್ನಾಮ ಮಾಡೋದು. ಇದೇ ರೀತಿ ನಿನ್ ಸ್ನೇಹಿತ ಜಡ್ಜ್ ವಾಸುದೇವರಾಯನು ಆತರ ಪಟ್ಟು ನನ್ ಕೈಂದ್ರೆ ಸತ್ತ. ಯು ಸ್ಕೌಂಡ್ರಲ್, ನೀನ ಅವನು ಕೊಂದದ್ದು? ಎಸ್, ನಾನೇ. ಅವನು ಕೊಲೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಪೊಲೀಸ್ನವ್ರ ಕೈಯಿಂದ ನನ್ನ ಅರೆಸ್ಟ್ ಮಾಡಿಸಿ ನನಗೆ ದಂಡನೆ ವಿಧಿಸ್ತ. ಅದರ ಪ್ರತಿಫಲ ಏನಾಯ್ತು ಅಂತ ಗೊತ್ತಿದೆ ತಾನೇ? ಎಸ್ ಬಾಸ್, ಇವರಿಬ್ಬರನ್ನು ಮರಕ್ ನೇಣು ಹಾಕು. ಆ ಅಪೂರ್ವ ದೃಶ್ಯನ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ತೋರಿಸ್ಬೇಕು. ಅವನ ತಂದೆ ತಾಯಿಗಳನ್ನ ಹೆಣ ನೋಡಿ ಆನಂದ ಪಡ್ತಿರುವಾಗ ಅದೇ ಸ್ಥಳದಲ್ಲೇ ಅವನು ಹೆಣವಾಗಿ ಬೀಳಬೇಕು. ಈ ಘನಕಾರ್ಯನ ರಾಶ್ಮಿಗೊಪ್ಸು. ಫಿನಿಶ್ ದಮ್. For more updates, like, comment, subscribe to our channel.